ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಎನ್ಆರ್ ಸ್ಟ್ರೀಮ್ ಕನ್ನಡ ಯೂಟ್ಯೂಬ್ ಚಾನಲ್. ರಾಷ್ಟ್ರೀಯ ವಿದ್ಯಾರ್ಥಿ ವೇತನ ಮುಖಾಂತರ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕಾರ್ಮಿಕರ ಮಕ್ಕಳ ಶೈಕ್ಷಣಿಕ ಸಹಾಯಧನಕ್ಕಾಗಿ ಅರ್ಜಿಯನ್ನು ಕರೆದಿರ್ತಾರೆ. ಇದು ಯಾರಿಗೆಲ್ಲ ಅಪ್ಲಿಕೇಶನ್ ಹಾಕೋದಕ್ಕೆ ಅರ್ಹತೆ ಇದೆ, ಇದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳ ಅವಶ್ಯಕತೆ ಇದೆ, ಯಾವತ್ತಿಂದ ಯಾವತ್ತಿನವರೆಗೂ ಡೇಟ್ ಇರುತ್ತೆ, ಇದೆಲ್ಲ ಸಂಪೂರ್ಣವಾಗಿ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ಮೊದಲನೇ ಬಾರಿ ನೋಡ್ತಿದ್ದೀರಾ, ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಫ್ರೆಂಡ್ಸ್. ಟಾಪಿಕ್ಗೆ ಬರೋದಾದರೆ 2025 ಮತ್ತು 26ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಯಾವ್ಯಾವ ಕಾರ್ಮಿಕರ ಮಕ್ಕಳಿಗೆ ಅಂದರೆ ಬೀಡಿ ತಯಾರಿಕೆ, ಸುಣ್ಣದ ಕಲ್ಲು, ಡೋಲೋಮೈಟ್, ಗಣಿ, ಕಬ್ಬಿಣದ ಕೆಲಸ, ಕ್ರೋಮ್ ಮತ್ತು ಮ್ಯಾಂಗನೀಸ್ ಅದಿರಿನ ಕೆಲಸ, ಗಣಿ ಕೆಲಸ ಹಾಗೂ ಸಿನಿ ಕಾರ್ಮಿಕರ ಮಕ್ಕಳ ಶೈಕ್ಷಣಿಕ ಸಹಾಯಧನ. ಅಂದರೆ ಈ ಸಿನಿಮಾ ಇಂಡಸ್ಟ್ರಿನಲ್ಲಿ ಯಾರಾದರೂ ಕೆಲಸ ಮಾಡ್ತಿದ್ರೆ, ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಯಾರಾದರೂ ಕೆಲಸ ಮಾಡ್ತಾಯಿದ್ರೆ ಅವ್ರದ್ದು ರಿಜಿಸ್ಟ್ರೇಷನ್ ಕಾರ್ಡ್ ಇರುತ್ತೆ. ಅದೇ ಥರ ನಾನು ಇವಾಗ ಹೇಳಿರೋಂಥ ಯಾವುದೇ ವರ್ಗದಲ್ಲಾಗಲಿ ಅವರು ಕೆಲಸ ಮಾಡ್ತಿದ್ರೆ ಅವರಿಗೆ ಅಂತಲೇ ಒಂದು ಕಾರ್ಡ್ ಕೊಟ್ಟಿರ್ತಾರೆ. ಸೊ ಆ ಕಾರ್ಡು ಕಂಪಲ್ಸರಿ ನಿಮ್ಮ ಹತ್ರ ಇರಲೇಬೇಕು. ಇವಾಗ ಸಿನಿ ಕಾರ್ಮಿಕರು ಅಂದರೆ ಅವರ ಸಿನಿ ರಂಗದಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇರ್ತೀರೋ ಅವ್ರ ಹತ್ರ ಎಲ್ಲ ಕಾರ್ಡ್ ಇದ್ದೇ ಇರುತ್ತೆ, ಐಡೆಂಟಿ ಕಾರ್ಡು. ಸೊ ಅದೇ ಥರ ನಿಮ್ಮ ಹತ್ರ ಐಡೆಂಟಿ ಕಾರ್ಡ್ ಜೊತೆಗೆ ಮಕ್ಕಳ ಎಜುಕೇಷನ್ ಡೀಟೇಲ್ಸ್, ನಿಮ್ಮ ಮಕ್ಕಳು ಯಾವ ಎಜುಕೇಷನ್ ಓದ್ತಿದ್ದಾರೆ ಅದ್ರ ಮೇಲೆ ನಿಮಗೆ ಡಾಕ್ಯುಮೆಂಟ್ಸ್ಗಳ ಅವಶ್ಯಕತೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಮಗು PUC ಓದ್ತಿದೆ ಅಂದ್ಕೊಳ್ಳಿ, ಫಸ್ಟ್ ಇಯರು. ಆ ಮಗುಗೆ ಡಾಕ್ಯುಮೆಂಟ್ಸ್ ಅವಶ್ಯಕತೆ ಹಿಂದಿನ ವರ್ಷದ ಮಾರ್ಕ್ಸ್ ಕಾರ್ಡ್ ಬೇಕು, SLC ಮಾರ್ಕ್ಸ್ ಕಾರ್ಡು. ಇನ್ನು ಪ್ರೆಸೆಂಟ್ PUCಗೆ ನೀವು ಅಡ್ಮಿಷನ್ ಮಾಡಿರುವಂಥ ಫೀಸ್ ರಿಸಿಪ್ಟ್ ಬೇಕು, ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಕಂಪಲ್ಸರಿ ಬೇಕು, ತಂದೆ ತಾಯಿ ಸ್ಟೂಡೆಂಟ್ 3 ಜನದ್ದು ಆಧಾರ್ ಕಾರ್ಡ್ ಬೇಕು, ಮತ್ತು ಮಗುವಿನ ಆಧಾರ್ ಕಾರ್ಡ್ಗೆ ಕಂಪಲ್ಸರಿಯಾಗಿ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು. ಅದರ ಜೊತೆಗೆ ನಿಮ್ಮ ಮಗು ಆಧಾರ್ ಕಾರ್ಡು ಅವರ ಬ್ಯಾಂಕ್ ಅಕೌಂಟ್ಗೆ NPCI ಲಿಂಕ್ ಆಗಿರಬೇಕು. ಯಾಕೆಂದರೆ ಗೌರ್ಮೆಂಟು ಸ್ಕಾಲರ್ಶಿಪ್ ಹಾಕೋದು ಆಧಾರ್ ಲಿಂಕ್ಡ್ ಅಕೌಂಟಿಗೆ ಮಾತ್ರ. ಆ ಕಾರಣದಿಂದ ನೀವು ಮಗು ಹೆಸರಲ್ಲಿ ಅಕೌಂಟ್ ಮಾಡಿಸಿದರೆ ಮೊದಲನೇದಾಗಿ ನೀವು NPCI ಲಿಂಕ್ ಮಾಡಿಸಲೇಬೇಕು. ಇನ್ನು ನೆಕ್ಸ್ಟು, ಇದು ಅಪ್ಲಿಕೇಶನ್ ಆನ್ಲೈನ್ ಮುಖಾಂತರ ಇರುತ್ತೆ. ರಾಷ್ಟ್ರೀಯ ವಿದ್ಯಾರ್ಥಿ ವೇತನ ಪೋರ್ಟಲ್ ಮುಖಾಂತರ ನೀವು ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ. ಯಾವತ್ತಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅಂದರೆ ಜೂನ್ 11, 2025 ಸ್ಟಾರ್ಟ್ ಆಗುತ್ತೆ ಪ್ರೀ ಮೆಟ್ರಿಕ್ ಅವರಿಗೆ. ಇನ್ನು ಕೊನೆಯ ದಿನಾಂಕ 31/8/2025 ಅಂದರೆ ಆಗಸ್ಟ್ 31ನೇ ತಾರೀಕು ಟೈಮ್ ಇರುತ್ತೆ. ಇದು ಪ್ರೀ ಮೆಟ್ರಿಕ್ನವರಿಗೆ ಮಾತ್ರ ನಾನು ಹೇಳ್ತಿರೋದು. ನೆಕ್ಸ್ಟು ಪೋಸ್ಟ್ ಮೆಟ್ರಿಕ್ಗೆ ಸ್ಟಾರ್ಟಿಂಗ್ ಡೇಟು ಸೇಮ್ ಇರುತ್ತೆ, 11/6/2025. ಬಟ್ ಕೊನೆಯ ದಿನಾಂಕ ಅಕ್ಟೋಬರ್ 31, 2025. ಯಾಕೆಂದರೆ ಇನ್ನು ಕೆಲವು ಡಿಗ್ರಿ ಸ್ಟೂಡೆಂಟ್ಸ್ಗೆ ರಿಸಲ್ಟ್ಸ್ ಕೊಟ್ಟಿರಲ್ಲ, ಆ ಕಾರಣಕ್ಕೋಸ್ಕರ ಪೋಸ್ಟ್ ಮೆಟ್ರಿಕ್ ಅವರಿಗೆ ಮಾತ್ರ ಡೇಟು ಜಾಸ್ತಿ ಕೊಟ್ಟಿರ್ತಾರೆ. ಇನ್ನು ಇದಕ್ಕೆ ಬೇಕಾಗೋಂಥ ಅರ್ಹತೆ ನಾನು ಮೊದಲೇ ಹೇಳಿದ ರೀತಿ, ನಿಮ್ಮ ಯಾವ ವರ್ಗದಲ್ಲಿ ನೀವು ವರ್ಕ್ ಮಾಡ್ತಾ ಇರ್ತೀರ, ತಂದೆ ಅಥವಾ ತಾಯಿ, ನಿಮ್ಮ ಐಡೆಂಟಿ ಕಾರ್ಡ್ ಕಂಪಲ್ಸರಿಯಾಗಿ ಇರಲೇಬೇಕು. ಮತ್ತು ಬ್ಯಾಂಕ್ ಪಾಸ್ಬುಕ್ ಮಾತ್ರ ದಯವಿಟ್ಟು ಮರಿಬೇಡಿ. ನಿಮ್ಮ ಮಗುವಿನ ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರಲೇಬೇಕು. ಲಿಂಕ್ ಆಗಿದ್ದರೆ ಮಾತ್ರ ನೀವು ಅಪ್ಲಿಕೇಶನ್ ಹಾಕೋದಕ್ಕಾಗೋದು. ಹಾಗೆ ನಿಮ್ಮ ಆಧಾರ್ ಕಾರ್ಡ್ಗೂ ಕೂಡ ಮೊಬೈಲ್ ನಂಬರ್ ಲಿಂಕ್ ಆಗಬೇಕಾಗುತ್ತೆ. ಇನ್ನು ಅಮೌಂಟ್ ವಿಚಾರಕ್ಕೆ ಬಂದರೆ ಎಷ್ಟೆಷ್ಟು ಅಮೌಂಟ್ ಬರುತ್ತೆ ಅಂತ, 1ರಿಂದ 4ನೇ ತರಗತಿಯ ವಿದ್ಯಾರ್ಥಿಗಳಿಗೆ 1000 ರೂಪಾಯಿ, 5ರಿಂದ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ 1500, 9ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ 2000, 11ರಿಂದ 12ನೇ ತರಗತಿಯ ವಿದ್ಯಾರ್ಥಿಗಳಿಗೆ 3000, ITI, ಪಾಲಿಟೆಕ್ನಿಕ್ ಮತ್ತು ಪದವಿ ಅಂದರೆ ಎನಿ ಡಿಗ್ರಿ, ಡಿಪ್ಲೊಮೊ, ITI ಇವರೆಲ್ಲರಿಗೂ ಕೂಡ 6000 ಬರುತ್ತೆ. ಇನ್ನು ವೃತ್ತಿಪರ ಕೋರ್ಸ್ಗಳಿಗೆ 25,000 ಸ್ಕಾಲರ್ಶಿಪ್ ಬರುತ್ತೆ. ಸೊ ನೀವು ರಾಷ್ಟ್ರೀಯ ವಿದ್ಯಾರ್ಥಿ ವೇತನ ಪೋರ್ಟಲ್ ಮುಖಾಂತರ ಅಪ್ಲಿಕೇಶನ್ನ ಹಾಕ್ಬೋದಾಗಿರುತ್ತೆ. ಇನ್ನು ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ವಿಡಿಯೋಗೆ ಲೈಕ್ ಮಾಡಿ. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದರೂ ಯಾರಿಗಾದರೂ ತಿಳ್ಕೋಬೇಕು ಅಂತ ಅನಿಸಿದ್ರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅದರ ಬಗ್ಗೆ ತಿಳಿಸ್ಕೊಡ್ತೀವಿ. ಥ್ಯಾಂಕ್ ಯು ಫ್ರೆಂಡ್ಸ್.